ಎಲ್ಲರಿಗೂ ನಮಸ್ಕಾರ. ಕಥಾ ಸರಣಿಯ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮೊಂದಿಗೆ. ಒಮ್ಮೆ ಅಗಸ ಕತ್ತೆಯನ್ನು ಮರವೊಂದಕ್ಕೆ ಕಟ್ಟಿ ಹೋಗ್ತಾನೆ. ಮರದ ಮೇಲಿದ್ದ ದೆವ್ವ ಕೆಳಗಿಳಿದು ಕತ್ತೆಯನ್ನ ಬಿಡಿಸಿಬಿಟ್ಟಿತು. ಈ ಕತ್ತೆ ಸಮೀಪದ ರೈತನ ಹೊಲಕ್ಕೆ ನುಗ್ಗಿ ಬೆಳೆ ಹಾಳು ಮಾಡತೊಡಗಿತು. ರೈತನ ಹೆಂಡತಿ ನೋಡ್ತಾಳೆ. ಬ್ರಹ್ಮಾಂಡ ಕೋಪದಿಂದ ಹೊಡೆದ ಹೊಡೆತಕ್ಕೆ ಕತ್ತೆ ಸತ್ತು ಬಿದ್ದಿತು. ನೋಡುತ್ತಿದ್ದಂತೆ ಅಗಸ ಸಿಟ್ಟು ತಾಳಲಾರದೆ ರೈತನ ಪತ್ನಿಯನ್ನೇ ಸಾಯಿಸಿಬಿಟ್ಟ. ಅಷ್ಟರಲ್ಲಿ ಅಲ್ಲಿಗೆ ಬಂದ ರೈತ ಅಗಸನನ್ನೇ ಕೊಂದು ಬಿಟ್ಟ. ಆಗ ಅಗಸನ ಹೆಂಡತಿ ತನ್ನ 2 ಮಕ್ಕಳನ್ನು ಕರೆದು ರೈತನ ಮನೆಯನ್ನೇ ಸುಟ್ಟು ಬಿಡಿ ಎಂದಳು. ತಾಯಿಯ ಆಜ್ಞೆಯನ್ನು ಪರಿಪಾಲಿಸಿದ ಮಕ್ಕಳು ರೈತನು ಬೆಂಕಿಯಲ್ಲಿ ಸಿಕ್ಕಿ ಸತ್ತು ಹೋದ ಅಂದ್ಕೊಳ್ತಾರೆ. ಆದ್ರೆ ಹಾಗಾಗ್ಲಿಲ್ಲ. ರೈತ ಬೆಂಕಿಯಿಂದ ತಪ್ಪಿಸಿಕೊಂಡಿದ್ದ. ಹೊರಗೆ ಬಂದವನು ಅಗಸನ ಹೆಂಡತಿ ಮತ್ತು 2 ಮಕ್ಕಳನ್ನೂ ಕೊಂದು ಮುಗಿಸ್ತಾನೆ. ಆಮೇಲೆ ಈ ರೈತನ ಸಿಟ್ಟು ಇಳಿಯಿತು, ಪಶ್ಚಾತ್ತಾಪ ಜಾಗ್ರತೆಗೊಂಡಿತು. ಆ ಮರದ ಬಳಿ ಹೋಗಿ ದೆವ್ವವನ್ನ ಕೇಳ್ತಾನೆ, ಇದೆಲ್ಲ ಹೇಗಾಯ್ತು? ನೀನೇಕೆ ಹಾಗೆ ಮಾಡಿದೆ? ಆಗ ದೆವ್ವ ಹೇಳ್ತದೆ, ನಾನೇನು ಮಾಡಿಲ್ಲ, ಕೀಟಲೆ ಮಾಡುವುದು ನನ್ನ ಗುಣ. ಕಟ್ಟಿ ಹಾಕಿದ ಕತ್ತೆಯನ್ನು ಬಂಧ ಮುಕ್ತಗೊಳಿಸಿದೆ ಅಷ್ಟೇ. ಆದ್ರೆ ನೀವೆಲ್ಲರೂ ನಿಮ್ಮೊಳಗೆ ಕಟ್ಟಿ ಹಾಕಿದ್ದ ಕತ್ತೆಯನ್ನು ಹೊರಗೆ ಬಿಟ್ಟಿರಿ. ವಿವೇಚನೆ ಮರೆತು ಅಗತ್ಯ ಮೀರಿ ಪ್ರತಿಕ್ರಿಯೆ ತೋರಿದಿರಿ. ಸರಣಿ ದುರಂತಗಳಿಗೆ ಕಾರಣರಾದಿರಿ ಅಷ್ಟೇ. ಮತ್ತೆ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೇನೆ. ಕತೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಸಿಕೊಳ್ತೇನೆ. ನಮಸ್ಕಾರಗಳು.